ಒಂದು ಜೇನು ಕೃಷಿ NTFP ಅಂದರೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್. ಜೇನು ಕೃಷಿಯ ಒಂದು ವಿಶೇಷವಾದಂತಹ ಮಹತ್ವವನ್ನ ಮತ್ತು ಅದನ್ನು ಸದುಪಯೋಗ ಪಡಿಸಿಕೊಂಡು ಆಸಕ್ತರು ಏನಿದ್ದಾರೆ ಅಭಿವೃದ್ಧಿಯನ್ನು ಹೊಂದಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. EMPRI under Environmental Information Awareness Capacity Building and Livelihood Program EIACP is organizing 45 days apiculture course. ಬೇರೆ ಬೇರೆ ಜಿಲ್ಲೆಗಳಿಂದ ಶಿಬಿರಾರ್ಥಿಗಳು ಭಾಗಿಯಾಗಿದ್ದಾರೆ. ಹನಿ ಬೀಸ್ ಎಂಥ ಸೆಲ್ಫ್ಲೆಸ್, ಯಾರಿಂದಲೂ ಏನನ್ನೂ ಬಯಸೋದಿಲ್ಲ. ಫುಡ್ ತಾನೇ ತಗೊಂಡು ಬರುತ್ತೆ, ಮನೆ ತಾನೇ ಕಟ್ಟುತ್ತೆ, ಮರಿಗಳನ್ನ ತಾನೇ ಬೆಳೆಸುತ್ತೆ. ಸಕ್ಸಸ್ಫುಲ್ ಬೀ ಕೀಪರ್ ಆಗ್ಬೋದು ಅಂತ ಸೊ ನಮಗಿದು ತುಂಬಾ ಉಪಯುಕ್ತ ಆಗಿದೆ. ಅಟೆಂಡ್ ಮಾಡಿದ್ಮೇಲೆ ನನಗೆ ತುಂಬಾನೇ ಕಾನ್ಫಿಡೆನ್ಸ್ ಬಂದಿದೆ. ನನಗೆ ನಮ್ಮ ದೇಶದಲ್ಲಿ ಎಷ್ಟು ಥರ ಜೇನು ವಿಧಗಳದು ಅಂತೇಳಿ ಗೊತ್ತಿರಲಿಲ್ಲ. ತುಂಬ ಪ್ರಯೋಜನಕಾರಿಯಾಗತಕ್ಕಂಥ ವಿಷಯಗಳನ್ನ ನಮ್ಮ ಜೇನು ಕೃಷಿಗೆ ಹೇಳಿಕೊಟ್ಟಿದ್ದಾರೆ. ಜೇನಿನಿಂದ ನಮಗೆ ಕಮರ್ಷಿಯಲ್ ಆಗಿ ಬರುವಂಥ ಅನುಕೂಲಗಳನ್ನು ಇಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಸಾಕಷ್ಟು ವಿಷಯಗಳು ಜೇನು ಸಾಕಾಣಿಕೆಯಲ್ಲಿ ತಿಳ್ಕೊಂಡಿದ್ವಿ. ಈ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯದ ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕಚೇರಿಯಾಗಿದ್ದು, ಇದು ಪರಿಸರಕ್ಕೆ ಸಂಬಂಧಿಸಿದಂತಹ ಅನೇಕ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೊಡುವುದಕ್ಕಾಗಿ ಈ ಒಂದು ರಾಜ್ಯದಲ್ಲಿ ಇರತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಸಂಸ್ಥೆಯ ಅಡಿಯಲ್ಲಿ ಎಪಿಕಲ್ಚರ್ ಅಥವಾ ಈ ಜೇನು ಕೃಷಿಯ ಬಗ್ಗೆ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಈ ಒಂದು ತರಬೇತಿ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಭಾರತ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ಅಂತ ಏನಿದೆ ಅಥವಾ ಮಂತ್ರಾಲಯ ಏನಿದೆ, ಅವರು ಈ ಒಂದು ಸಂಸ್ಥೆಗೆ EIACP ಅಂತಕ್ಕಂಥ ಒಂದು ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಭಾರತ ಸರ್ಕಾರ ಅನುದಾನಿತ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಸಂಸ್ಥೆಗೆ ಅಥವಾ ಈ ಕೇಂದ್ರಕ್ಕೆ ಹಣಕಾಸಿನ ನೆರವನ್ನು ನೀಡಿದ್ದಾರೆ. ಈ ಸಹಾಯದ ಅನುದಾನದ ಅಡಿಯಲ್ಲಿ ನಾವು ಆಯ್ದುಕೊಂಡಂತಹ ಕೆಲವು ರೈತ ಸಮುದಾಯದವರಿಗಾಗಿರ್ಬೋದು ಅಥವಾ ಬೇರೆ ಉದ್ಯಮಿಗಳಾಗಿರ್ಬೋದು, ಇನ್ನಿತರೆ ಯಾರೇ ಆಗಿರ್ಬೋದು, ಸುಮಾರು 30ಕ್ಕೂ ಹೆಚ್ಚು ಜನ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಾವು ವಿಶೇಷವಾದಂತಹ ಜೇನು ಕೃಷಿಯಲ್ಲಿ ಯಾವ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ವಿಶೇಷವಾದಂತಹ ತರಬೇತಿಯನ್ನು ಕೊಡ್ತಾ ಇದ್ದೇವೆ. We received around 200 applications, out of which 30 participants were selected. These participants come from different backgrounds, like few are farmers and few are IT professionals who are willing to take up farming activity, and also we have bachelors and master students who are interested in taking up apiculture. ಈ ಶಿಬಿರಾರ್ಥಿಗಳಿಗೆ ನಾವು ಬೇರೆ ಬೇರೆ ಜಿಲ್ಲೆ ಅಥವಾ ತಾಲೂಕುಗಳಿಗೆ ನಾವು ಇವರಿಗೆ ಕ್ಷೇತ್ರ ಭೇಟಿಗೆ ಕರ್ಕೊಂಡು ಹೋಗ್ತೀವಿ. ಮತ್ತೆ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಎರಡನ್ನು ನಾವು ಕವರ್ ಮಾಡಿಕೊಂಡು ಅವ್ರಿಗೆ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಬೀ ಕೀಪಿಂಗ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಎಲ್ಲೋ ಮರದ ಟೊಳ್ಳಿನಲ್ಲಿ ತಾನು ಕಟ್ಟಿರುತ್ತೆ, ಅದು ಸಿಸ್ಟಮ್ಯಾಟಿಕ್ ಆಗಿ ತನ್ನ ಯಾವ ರೀತಿ ಇರಬೇಕೋ ಆ ಥರದ್ದು ಪ್ರಿನ್ಸಿಪಲ್ಸ್ ಇದೆ. ದಿ ವೆಲ್ ನೋನ್ ಪ್ರಿನ್ಸಿಪಲ್ಸ್ ಆಫ್ ಹನಿ ಬೀಸ್ ವಿ ಕೆನಾಟ್ ಚೇಂಜ್. ಅದು ಎಷ್ಟೋ ಮಿಲಿಯನ್ ವರ್ಷಗಳಿಂದಲೂ ಅದೇ ನಡ್ಕೊಂಡು ಬರ್ತಾ ಇದೆ. ವಿ ಕಾಲ್ ಇಟ್ ಬೀ ಸ್ಪೇಸ್. ಅಂದರೆ ಎರಡು ಇದು ವರ್ಕರ್ ಹನಿ ಬೀಸ್ ನಡುವೆ ಅಲ್ಲಿ ಇದ್ದುಕೊಂಡು ಒಂದಕ್ಕೊಂದು ಟಚ್ ಆಗದ ರೀತಿಯಲ್ಲಿ ಎರಡೂ ಕಡೆ ಕೆಲಸ ಮಾಡ್ತಾ ಇರಬೇಕು. ನಮಗೆ ಮೇಲ್ಗಡೆ ಆ ಕರೆಕ್ಟು ಆ ಪಾಯಿಂಟು 7 to 8 mm ವಿ ಕಾಲ್ ಇಟ್ ಬಿ ಸ್ಪೇಸ್. ಇಲ್ಲಿ ನಾವು ಸಫಿಷಿಯೆಂಟ್ ಬಿ ಸ್ಪೇಸ್ ಕೊಡ್ತೀವಿ. ಅದು ಬಿ ಸ್ಪೇಸ್ನಲ್ಲಿ ತಾನು ಮತ್ತೆ ಹುಟ್ಟನ್ನು ಕಟ್ಟೋದಿಲ್ಲ. ಅಲ್ಲಿ ಎಷ್ಟೊತ್ತಿದ್ರು ಅದಕ್ಕೆ ದಾರಿ, ಎರಡು ಮನೆಗಳ ನಡುವೆ ನೀವು ಕನ್ಸರ್ವೆನ್ಸಿ ಅಂತ ಬಿಡೋದಿಲ್ವಾ, ಆ ಥರ ಇಲ್ಲಿ ಕೂಡ ಇಟ್ಸ್ ಎ ವಂಡರ್ಫುಲ್ ಪ್ರಿನ್ಸಿಪಲ್ಸ್ ವಿ ಫೈಂಡ್ ಇನ್ ಹನಿ ಬೀ ಕಾಲೋನಿ. ಹನಿ ಬೀಸ್ ಎಂಥ ಸೆಲ್ಫ್ಲೆಸ್ ಲೈಫ್ ಅಂತಂದರೆ, ಅವು ಮೊಟ್ಟೆಯಿಂದ ಹೊರಗೆ ಬಂದು ತಾನು ಬಿದ್ದು ಸಾಯೋವರೆಗೂ ಇಟ್ ವರ್ಕ್ಸ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಕಾಲೋನಿ. ಅದಕ್ಕೆ ಎಂತೆಂಥ ಸೆಲ್ಫ್ ಇಂಟ್ರೆಸ್ಟೇ ಇಲ್ಲ, ಯಾರಿಂದಲೂ ಏನನ್ನೂ ಬಯಸೋದಿಲ್ಲ.
ಫುಡ್ ತಾನೇ ತಗೊಂಡು ಬರುತ್ತೆ, ಮನೆ ತಾನೇ ಕಟ್ಟುತ್ತೆ, ಮರಿಗಳನ್ನು ತಾನೇ ಬೆಳೆಸುತ್ತೆ. ಇಟ್ ಪ್ರೊವೈಡ್ಸ್ ಆಲ್ ನ್ಯೂಟ್ರಿಷನ್. ಒಂದು ಲೈಫಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಷನ್ನು ಕೊಡುತ್ತೆ. ಇಂಥ ಅದ್ಭುತವಾದ ಆಹಾರವನ್ನು ನೀವು ನೆವರ್ ಸೀನ್. ಇಷ್ಟು ಮಾಡಿಯೂ ಕೂಡ ಲಾಸ್ಟ್ ಡೇಸ್ ಅಂತಂದರೆ ವೆನ್ ಹರ್ ಲಿಮ್ಸ್ ಡೂ ನಾಟ್ ಕೋಆಪರೇಟ್, ಎಲ್ಲೋ ಹೊರಗೆ ಬಿದ್ದು ಸಾಯ್ತು, ಒಳಕ್ಕೆ ಬರೋದಿಲ್ಲ. ವೈಯುನೋ ಯಾಕೆ ಒಳಗೆ ಬರೋದಿಲ್ಲ ಅಂತ, ಒಳಕ್ಕೆ ಬಂದು ಸತ್ತು ಹೋದರೆ ನನ್ನನ್ನು ಮತ್ತೊಬ್ಬರು ಹೊತ್ತಾಕ್ಬೇಕಲ್ಲ ಹೊರಕ್ಕೆ. ದೇ ಮೇಂಟೈನ್ ಕ್ಲೀನ್ಲಿನೆಸ್. ಕ್ಲೀನ್ಲಿನೆಸ್ ಈಸ್ ದಿ ಗಾಡ್ಲಿನೆಸ್. ಅದನ್ನು ನಾವು ಇಲ್ಲಿ ನೋಡಿ ಕಲಿಬೇಕು. 1 ಮಿಲಿಗ್ರಾಮ್ ಕಲೆಕ್ಟ್ ಮಾಡಬೇಕಾಗಿದ್ದರೆ ದಿ ಬಿ ಹ್ಯಾಸ್ ಟು ವಿಸಿಟ್ ಅಟ್ಲೀಸ್ಟ್ 5 ಫ್ಲವರ್ಸ್. 1 ಗ್ರಾಮಿನ 1,000th ಪಾಟ್ ಕಲೆಕ್ಟ್ ಮಾಡೋದಕ್ಕೆ ಎಂಥ ಹಾರ್ಡ್ ಇದು ನೋಡಿ. ವೇರಾಸ್ ಡ್ರೋನ್ ಅಂದರೆ ಗಂಡು ಹೊರಗೆ ಬರುವಾಗ ಅದು ಕ್ಲೀನಾಗಿ ಕಟ್ ಮಾಡಿ ಟೋಪಿ ಹಾರಿ ಕೆಳಗೆ ಬಿದ್ದು ಬರುತ್ತೆ, ಬಾಂಡ್ಲೆ ಟೈಪ್, ಚಿಕ್ಕ ಬಾಂಡ್ಲೆ. ವೇರಾಸ್ ಕ್ವೀನ್ ಬರೀ ಅರ್ಧ ಮಾತ್ರ ಕಟ್ ಮಾಡಿ ಪೆಟ್ಟಿಗೆ ಬಾಯಿ ತೆಗೆದಂಗೆ ತೆಗೆಯುತ್ತೆ. ದಟ್ ಈಸ್ ದಿ ಡಿಫರೆನ್ಸ್. ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಒನ್ಸ್ ಆ ಪ್ಯೂಪೆಯಿಂದ ಹೊರಗೆ ಬಂದಂಥ ಕ್ವೀನ್ 4 days, ಇಟ್ ಟೇಕ್ಸ್ 4 days ಟು ಡೆವಲಪ್ ಟು ಬಿಕಮ್ ಮೆಚ್ಯೂರ್. ಅಂದರೆ ಡ್ರೋನ್ ಜೊತೆಗೆ ಮೇಟಿಂಗ್ ಆಗೋದಕ್ಕೆ ಅದಕ್ಕೆ ಇಟ್ ಟೇಕ್ಸ್ 4 days. ವೇರಾಸ್ ಡ್ರೋನ್ ಟೇಕ್ಸ್ 10 days ಟು ಬಿಕಮ್ ಮೆಚ್ಯೂರ್. ಆಮೇಲೆ ಅದರದ್ದು ಡ್ಯೂರೇಷನ್ ಫ್ರಮ್ ಎಗ್ ಟು ಅಡಲ್ಟ್ 24 days. ವೆರಾಸ್ ಕ್ವೀನ್ಗೆ ಓನ್ಲಿ 16 days. ಅಂದರೆ 20ನೇ ದಿವಸಕ್ಕೆ ಶೀ ಈಸ್ ರೆಡಿ. ವೆರಾಸ್ ಗಂಡು 34 days. ಅದಾದಮೇಲೆ ದೇ ಫ್ಲೈ ಫಾರ್ ಮೇಟಿಂಗ್. ಹೊರಗಡೆ ಮೀಟಿಂಗ್ ಆಗ್ತದೆ. ಮೀಟಿಂಗ್ ಆದಮೇಲೆ ಮುಗಿದೋಯ್ತದೆ ಟೋಟಲ್ ಆ ಲೈಫಲ್ಲಿ ಮೇಟಿಂಗ್ ಆಗೋದು. ದಟ್ ಈಸ್ ಲಾಸ್ಟ್. ಫಸ್ಟು ಅದೇ ಲಾಸ್ಟು. ಶಿ ವಿಲ್ ಬಿ ಗೋ ಆನ್ ಲೇಯಿಂಗ್ ಎಗ್ಸ್ ಅಂಟಿಲ್ ದಿ ಲಾಸ್ಟ್ ಎಗ್ ಈಸ್ laid. Worker bees as such they are not female, semi female ಅಥವಾ ಸ್ಟರೈಲ್ ಫೀಮೇಲ್. ಅವುಗಳನ್ನು ಸ್ವಲ್ಪ ಮೊಟ್ಟೆ ಇಡೋ ಇದು ಇರುತ್ತೆ. ಎಷ್ಟಂದರೆ ಮ್ಯಾಕ್ಸಿಮಮ್ 10 to 12 eggs. ಕ್ವೀನ್ ಇಲ್ಲ ಅಂದ್ಕೂಡ್ಲೇ ಅವಕ್ಕೆ ಒಂದು ರೀತಿಯ ಉಮೇದು ಬಂದ್ಬಿಡುತ್ತೆ, ನಾನೇ ಕ್ವೀನ್ ಅಂತ. ಕಂಟ್ರೋಲ್ ಇಲ್ದಂಗೆ ಆಗ್ಬಿಡುತ್ತಲ್ಲ. ಎಲ್ಲಿ ಅಂದ್ರಲ್ಲೇ ಬಡ ಬಡ ಎಲ್ಲ ತನ್ನಲ್ಲಿರೋ ಮೊಟ್ಟೆಗಳನ್ನೆಲ್ಲ ಉದಿಸಿಬಿಡುತ್ತೆ. ಅಲ್ಲಿಗೆ ಕ್ಲೀನ್. ಒಂದೊಂದು ಸೆಲ್ಲಲ್ಲಿ 2, 3, 10 ಎಗ್ಸ್ ಎಲ್ಲ ಬಂದ್ಬಿಡುತ್ತೆ ವೇಸ್ಟಲ್ಲಿ. ಅದು ಒಂದು. ಇದಾದ ಮೇಲೆ ಅದಕ್ಕೆ ಮುಂದೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇವಾಗ ನಾವೇನು ಮಾಡ್ತೀವಿ, ಅದನ್ನು ಬೇರೆ ಕಾನೂನಿಗೆ ಮರ್ಜ್ ಮಾಡ್ತೀವಿ. ಮರ್ಜ್ ಮಾಡಿದಾಗ ಏಕ್ದಮ್ ಎರಡನ್ನೂ ಕೂಡಿಸಿಬಿಟ್ರೆ ಒಂದಕ್ಕೊಂದು ಜಿದ್ದಾಜಿದ್ದಿ ಹೋರಾಟ ಮಾಡಿಬಿಟ್ಟು ಎರಡೂ ಸಾಯ್ಬೋದು, ಇದು ಸಾಯ್ಬೋದು, ಅದು ದೊಡ್ಡ ಅನಾಹುತಾನ ನಾವೇ ಮಾಡಿದಾಗ. ನೋಡಿ, ಇದು ಕಂದು ಬಣ್ಣ ಕಾಣಿಸುತ್ತಾ? ಸೊ ದಿಸ್ ಈಸ್ ರೈಪಂಡ್. ಎನಿ ಟೈಮ್ ಇಟ್ ಮೇ ಎಮರ್ಜ್. ಇವಾಗ ನಾವು ಇದನ್ನು ಕೊಟ್ಟರೆ, ಇಂಥದ್ದು 2 ಫ್ರೇಮು ಪ್ಲಸ್ ಇದನ್ನು ಕೊಟ್ಟರೆ ನಿಮಗೆ ಇನ್ನೊಂದು ಇದು ಆಗುತ್ತೆ. ಇದನ್ನು ಮತ್ತೆ 2 ಮಾಡ್ಬೋದು. ಈಗ ನಾನು ಇದನ್ನು 2 ಮಾಡೋದಿಲ್ಲ. ಯಾತಕ್ಕೆ ಅಂತಂದರೆ ಒಂದಿದೆಯಲ್ಲ, ಅದು ಇನ್ನೂ ಲೇಟ್. ಇದು ಬಂದ ಮೇಲೆ ಅದು ಅದನ್ನು ಕೊಂದು ಹಾಕುತ್ತೆ. ದಿ ಫಸ್ಟ್ ಥಿಂಗ್ ಕ್ವೀನ್ ಆಫ್ಟರ್ ಎಮರ್ಜೆನ್ಸ್ ಡೂ ಈಸ್ ಟು ಕಿಲ್ ದಿ ಸಿಸ್ಟರ್ ಕ್ವೀನ್ಸ್. ಜೊತೆಗೆ ಮದರ್ ಕ್ವೀನ್ ಇದ್ದರೆ ಅಯಮ್ಮನ್ನು ಕೊಂದು ಹಾಕೋದು. ಅಲ್ಲಿ ತಾನು ಒಬ್ಬಳೇ ಇರಬೇಕು. ಡ್ರೋನ್ ಬಿ ಎಗ್ ಈಸ್ ಅನ್ಫರ್ಟಿಲೈಸ್ಡ್. ಅದಕ್ಕೆ ಸ್ಪರ್ಮ್ ಸೇರಿ ಝೈಗೋಟ್ ಆಗಿರೋದಿಲ್ಲ. ಗೊತ್ತಾಯ್ತಲ್ಲ? 2 ಕೂಡಿಸಿದಾಗ ತಾನೆ ಗಂಡು ಹೆಣ್ಣು ಪ್ಲಸ್ ಮೈನಸ್ ಆದಾಗ ತಾನೆ ನಿಮಗೆ ಇದು ಬರೋದು. ಇಲ್ಲಿ ಓನ್ಲಿ ವಿತ್ ಹಾಫ್ ಕ್ರೋಮೋಸೋಮ್ಸ್ ಡಿರೈವ್ ಫ್ರಮ್ ದಿ ಮದರ್ ಕ್ವೀನ್. ಯಾವುದಕ್ಕೆ? ಡ್ರೋನ್ಗೆ 16 ಅಷ್ಟೇ. ಆಯ್ತಲ್ಲ? ಆಮೇಲೆ ದಟ್ ಸೆಲ್ ಈಸ್ ಆಲ್ಸೋ ಬಿಗ್ಗರ್ ದ್ಯಾನ್ ವರ್ಕರ್ ಸೆಲ್.
ಸ್ವಲ್ಪ ರೈಸ್ಡ್ ಸೆಲ್, ರೈಸ್ಡ್ ಕ್ಯಾಪ್. ಆಮೇಲಿಂದ ಅವು ಡ್ರೋನ್ಸನ್ನ ಯಾವಾಗ ಮಾಡೋದಕ್ಕೆ ಶುರು ಮಾಡುತ್ತೆ ಅಂದರೆ ಅದನ್ನು ಪಾಲು ಮಾಡಬೇಕು. ಈಗ ವಿ ನೀಡ್ ಅನದರ್ ಕ್ವೀನ್ ಅನ್ನೋ ಸಮಯದಲ್ಲಿ ಮೊದಲು ದೇ ಬ್ರೂಡ್ ಡ್ರೋನ್ಸ್, ಮೊದಲು ಗಂಡುಗಳನ್ನ ಮಾಡಿ, ನಾನು ಹೇಳಿದ್ದಲ್ಲ ಎರಡಕ್ಕೂ 14 days ಡಿಫರೆನ್ಸ್. ಅದಕ್ಕೋಸ್ಕರ ಅದೇನು ಮಾಡುತ್ತೆ, ರಾಣಿಯನ್ನು ತಯಾರು ಮಾಡೋದಕ್ಕೆ ಇಡುವಂಥ ರಾಣಿ ಸೆಲ್ ಮಾಡೋದಕ್ಕಿಂತ ಮೊದಲು ಡ್ರೋನ್ಸ್ ಉತ್ಪಾದನೆ ಮಾಡೋದು. ಕ್ವೀನ್ಲೆಸ್ ಕಾಲೋನಿ ಗೂಡನ್ನು ಬಿಟ್ಟು ಹೋಗೋದಿಲ್ಲ. ಬಿಕಾಸ್ ಅವಕ್ಕೆ ಲೀಡರ್ ಇಲ್ಲ. ವಿತೌಟ್ ಕ್ವೀನ್ ಅದು ಏನು ಪಾಲಾಗೋದಾಗಲಿ ಅಥವಾ ಅಬ್ಸ್ಕಾಂಡ್ ಆಗೋದಾಗಲಿ ಜಾಗ ಬದಲಿ ಮಾಡೋದಿಲ್ಲ. ಇಲ್ಲಿ ನನ್ನ ಹತ್ರ 4 ಫ್ರೇಮ್ ಏನು ಕ್ವೀನ್ಲೆಸ್ ಬೀನಲ್ಲಿ ಚೌಕಟ್ಟುಗಳಿದ್ದಾವೆ. ಈ ಒಂದು ಚೌಕಟ್ಟನ್ನು ಸ್ಟ್ರಾಂಗ್ ಕಾಲೋನಿಗೆ ತಗೊಂಡೋಗ್ಬಿಟ್ಟು ಒಂದು ಚೌಕಟ್ಟನ್ನು 7+ ಇದನ್ನು ಪಕ್ಕದಲ್ಲಿಟ್ಟರೆ ಏನು ಮಾಡಲ್ಲ. ಇದು ಸುಮ್ಮನೆ ಅದು ಹೇಳ್ದಂಗೆ ಕೇಳಿಕೊಂಡು ಅದಕ್ಕೆ ಮುಂದ್ಕೊಂಡ್ಬಿಡುತ್ತೆ. ಅವಕ್ಕೆ ಲೈಫ್ ಎಷ್ಟಿರುತ್ತೋ ಅಷ್ಟನ್ನು ಎಗ್ ಲೇಯಿಂಗು ಹೊರತುಪಡಿಸಿ ಎಲ್ಲ ಕೆಲಸವನ್ನು ಮಾಡುತ್ತವೆ. ರೀಕ್ವೀನಿಂಗ್ ಆಫ್ ಎ ಕಾಲೋನಿ ಅಂದರೆ ಒಂದು ಕಾಲೋನಿಯನ್ನು ಯಾವುದಕ್ಕೆ ಕ್ವೀನ್ಲೆಸ್ ಆಗಿದೆ ಅದಕ್ಕೆ ಈ ಕಾಲೋನಿಯನ್ನು ನಾವು ಅದಕ್ಕೆ ಒಂದು ಸೆಲ್ಲನ್ನು ಕೊಡ್ತೀವಿ. ಖಾಲಿ ಬೆಂಕಿ ಪಟ್ಟಣಕ್ಕೆ ಒಂದು ಸ್ವಲ್ಪ ಗಾಳಿ ಆಡಂಗೆ ಸೀಲು ಮಾಡಿಬಿಟ್ಟು ಕ್ವೀನನ್ನು ಒಳಗೆ ಹಾಕಿ ಕ್ವೀನ್ಲೆಸ್ ಕಾಲೋನಿಯಲ್ಲಿ ಈ ಥರ ಇಟ್ಟುಬಿಟ್ರೆ ಅದು ಫೆರಮೋನ್ ಬಿಡ್ತಾ ಇರ್ತದೆ, ಕ್ವೀನ್ ಸಬ್ಸ್ಟೆನ್ಸ್. ಅದು ಹಬ್ತಾ ಎಲ್ಲ ವರ್ಕರ್ ಬೀಸ್ಗೂ ಅದು ಇದಾದಮೇಲೆ ಅವಕ್ಕೆ ನಮ್ಮ ರಾಣಿ ಇಲ್ಲೇ ಇದ್ದಾರಲ್ಲ, ನಾವು ಸುಮ್ಮನೆ ಹುಡುಕಾಡ್ತಾ ಇದ್ವಿ ಅಂತಂದು ಇಲ್ಲಿಗೆ ಬಂದ್ಬಿಡ್ತೀವಿ. ಆವಾಗ ನಾವು ಇದನ್ನು ಓಪನ್ ಮಾಡಿದರೆ ಶಿ ವಿಲ್ ಕಮ್. ಈವನ್ ಏನಾಗುತ್ತೆ ಗೊತ್ತಾ, ಬರೀ ಲೇಯಿಂಗ್ ವರ್ಕರ್ಸ್ ಇದ್ದಾಗ ನೀವು ಸ್ಟ್ರೈಟ್ ಅವೇ ಕ್ವೀನನ್ನು ಒಳಗೆ ಬಿಟ್ಬಿಟ್ರೆ ಇಮಿಡಿಯೇಟ್ಲಿ ಶಿ ಇಸ್ ಕಿಲ್ಡ್. ಅದಕ್ಕೆ ನಾವು ಇಂಟ್ರಡಕ್ಷನ್ ಆಫ್ ಕ್ವೀನ್ ಟು ಎ ಕ್ವೀನ್ಲೆಸ್ ಕಾಲೋನಿ ಅಂತ ಹೇಳ್ತೀವಿ. ಫಾರ್ ಎ ಬೀ ಕೀಪರ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರು 10 ತೊಗೊಂಡೋದ್ರಪ್ಪ ಸರ್, ಎಲ್ಲ ಹೋಗ್ಬಿಟ್ಟು ಅಂದ್ರೆ ಏನ್ರಿ ಅರ್ಥ? 10ರಲ್ಲಿ ಕಡೆ ಪಕ್ಷ 1 ಹೋಯ್ತು, ಇನ್ನು 9 ಇರಲ್ವಾ, 2 ಹೋಯ್ತು, 8 ಇರಲ್ವಾ, ಕೊನೆಗೆ 2 ಇರಲ್ವಾ? ಅದನ್ನು ನೀವು 2ನ್ನು 4 ಮಾಡಿ 4ನ್ನು 8 ಮಾಡೋದನ್ನು ಕಲ್ತ್ಕೋಬೇಕು. ಇದನ್ನು ನೀವು ಪರ್ಫೆಕ್ಟಾಗಿ ಕಲ್ತ್ಕೋಬೇಕು ಅಂದರೆ ಡಿವಿಷನ್ ಆಫ್ ಕಾಲೋನೀಸ್. ವೆಂಟಿಲೇಷನ್ ಒಳಗಡೆ ತುಂಬ ಶೆಕೆ ಇರುತ್ತೆ, ಅವಾಗ ಕೆಲವು ಪ್ರವೇಶದಲ್ಲಿ ಕುತ್ಕೊಂಡು ಗಾಳಿ ಹಾಕುತ್ತವೆ, ಅಲ್ಲಿಗೆ ಫ್ಲೋ ಆಫ್ ಏರ್. ಹಿಂಗಾದಾಗ ಏನಾಗುತ್ತೆ, ಬಿಸಿ ಗಾಳಿನ ಹೊರಗೆ ಹಾಕೋದು, ತಂಗಾಳಿನ ಒಳಗೆ ತಗೊಳ್ಳೋದು, ಈ ಥರ ಮಾಡಿಬಿಟ್ಟು ವೆಂಟಿಲೇಷನ್. ಆಮೇಲೆ ಮರಿಗಳಿಗೆ ಟು ಮೇಂಟೈನ್ ಅಬ್ಸಲ್ಯೂಟ್ ಟೆಂಪರೇಚರ್ ಒಳಗಡೆ 33.5 to 35 ಡಿಗ್ರಿ ಕರೆಕ್ಟ್ ಟೆಂಪರೇಚರ್ ಇರಬೇಕು. ಟೆಂಪರೇಚರ್ ಕಡಿಮೆ ಆದ್ರೂ ಮರಿಗಳಿಗೆ ಹಾನಿ, ಟೆಂಪರೇಚರ್ ಹೆಚ್ಚಾದ್ರೂ ಹಾನಿ. ಅಂಡರ್ಸ್ಟ್ಯಾಂಡ್? ಇದನ್ನು ಅವು ಹೆಂಗೆ ಮೇಂಟೈನ್ ಮಾಡುತ್ತವೆ? ಈಗ ಚಳಿ ಜಾಸ್ತಿ ಇದೆ, ಏನು ಮಾಡುತ್ತವೆ, ಎಲ್ಲ ಗುಂಪಾಗಲ್ಲಿ ಕುತ್ಕೊಂಡ್ಬಿಟ್ಟು ಕ್ಲಸ್ಟರಿಂಗ್ ಅಂತೀವಿ. ಅವಕ್ಕೆ ಬೆಚ್ಚಗೆ ಇರೋದು ಮರಿಗಳನ್ನ, ಇಲ್ಲ ಅಂದರೆ ಸುತ್ತೋಗ್ಬಿಡೋದು. ಒಟ್ಟು ದೇ ಮೇಂಟೈನ್ ಟೆಂಪರೇಚರ್. ಹೊರಗಡೆಯಿಂದ ಬಂದಂಥ ಇನ್ಕಮಿಂಗ್ ಫುಡ್ ಮೆಟೀರಿಯಲ್ ಮಕರಂದ ಮತ್ತು ಪರಾಗವನ್ನು ಹಿಸ್ಕೊಂಡು ಅದನ್ನು ಆ ಕಣಗಳಲ್ಲಿ ತುಂಬಿಸಿಡೋದು ಮತ್ತು ಅದನ್ನು ತಗೊಂಡು ಜೇನಾಗಿ ಪರಿವರ್ತನೆ ಮಾಡೋದು ಕೂಡ ಇಟ್ಸ್ ಎ ವೆರಿ ಬಿಗ್ ವರ್ಕ್. ಇದು ಚುಚ್ಚೋದಕ್ಕೆ ಮಾಡ್ತಾ ಇದೆ ನೋಡಿ, ಕಾಣಿಸ್ತಾ ನನಗೆ ಅದು ಪೀಕಿಂಗ್ ನೋವು ಆಗ್ತಾ ಇದೆ. ಬಟ್ ಇದು ಯಂಗ್ ವರ್ಕರ್ ಅಂದರೆ ಇನ್ನೂ ಅದಕ್ಕಿನ್ನೂ ಅಷ್ಟೊಂದು ಬೆಳೆದಿಲ್ಲ, ಯಾವುದು ಪಾಯ್ಸನ್ ಗ್ಲ್ಯಾಂಡ್ ಮತ್ತು ಸ್ಟಿಂಗ್ ಕೂಡ ಬಲವಾಗಿಲ್ಲ, ಹಾಗಾಗಿ ಅದಕ್ಕೆ ಆಗ್ತಾ ಇಲ್ಲ. ಈಗ ಬಿಡ್ತು ನೋಡಿ, ಕಾಣಿಸುತ್ತಾ? ಇದನ್ನ ಏನಿಲ್ಲ
ಸ್ವಲ್ಪ ಉಗುರನ್ನ ತೆಗೆದು ಹಾಕಿಬಿಟ್ರೆ ಅದರ ಇದು ಹೋಗ್ಬಿಡುತ್ತೆ. ಬೀ ಕೀಪಿಂಗ್ನಲ್ಲಿ ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಆರಂಭ ಮಾಡೋರಿಗೆ ಇದು ಬಿ ವೇಲ್ ಒಂದು ಭಯ ನಿವಾರಕ. ವಿ ಕ್ಯಾನ್ ಸೇಫ್ ಗಾರ್ಡ್ ಅವರ್ ಫೇಸ್. ಇದರಲ್ಲಿ ಏನು ವಿಶೇಷ ಅಂತಂದರೆ ಈ ಎಲಾಸ್ಟಿಕ್ ಇದ್ದರೆ ಕತ್ತಿ ಪೂರ್ತಿ ಕೂತ್ಕೊಂಡಿರುತ್ತೆ, ನಿಮ್ಮ ಕಾಲರ್ವರೆಗೂ ಇರುತ್ತೆ. ಇದು ಎಲಾಸ್ಟಿಕ್ ಬಿಗಿಯಾಗಿ ಕೂತ್ಕೊಂಡಿರುತ್ತೆ, ಆಮೇಲೆ ಕಣ್ಣಿಗೆಲ್ಲ ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಕಣ್ಣಿಗೆ, ತುಟಿಗೆ, ಮೂಗಿಗೆ, ಕಿವಿಗೆ ಎಲ್ಲ ನಿಮಗೆ ಏನೂ ಆಗೋದಿಲ್ಲ. ಇದನ್ನು ಹ್ಯಾಂಡ್ ಗ್ಲೌಸ್ ಅಂತ ಹೇಳ್ತೀವಿ, ಏನು ಕೈ ಚೀಲ. ಇದನ್ನು ಹಾಕ್ಕೊಂಡಾಗ ನಿಮಗೆ ನನ್ನ ಒಂದು ಅನುಭವದ ಪ್ರಕಾರನ ಒಳ್ಳೆಯದಾಗೋದಕ್ಕಿಂತ ನಿಮಗೆ ಹಾನಿ ಆಗೋದೇ ಜಾಸ್ತಿ. ಇದನ್ನು ತೆಗೆದು ಬಿಡೋದೇ ಮೇಲು. ಆಮೇಲೆ ಸ್ಮೆಲ್, ಅಗ್ಲಿ ಸ್ಮೆಲ್. ಒನ್ಸ್ ಅಪಾನ್ ಎ ಟೈಮ್ ಇದನ್ನು ರೆಕಮೆಂಡ್ ಮಾಡಿದ್ರು, ಆದರೆ ಈಗ ಕೇಳಿದರೆ ಇದನ್ನು ಖಂಡಿತ ಉಪಯೋಗಿಸಬಾರ್ದು. ಕೈಯಲ್ಲಾದರೆ ನಮಗೆ ಎಲ್ಲಿ ಮುಟ್ತೀವಿ ನಮಗೆ ಗೊತ್ತಾಗುತ್ತಲ್ಲ, ಅದು ಬಂದು ನಮ್ಮನ್ನು ಟಚ್ ಮಾಡೋದು. ಅವಾಗ ನಾವೇನು ಮಾಡ್ತೀವಿ, ತಕ್ಷಣ ಅದನ್ನು ಹಿಂದಕ್ಕೆ ತಗೊಳ್ತೀವಿ. ಬೀ ಕೀಪಿಂಗ್ನಲ್ಲಿ ಇವು ಯಾವುದೂ ಇಲ್ಲದೆ ಫ್ರೆಂಡ್ಲಿಯಾಗಿ ಅವುಗಳ ಜೊತೆಗೆ ವ್ಯವಹಾರ ಮಾಡೋದನ್ನು ಕಲ್ತ್ಕೊಂಡಾಗ ಮಾತ್ರ ಯು ಆರ್ ಎ ಗುಡ್ ಬೀ ಕೀಪರ್. ಏನು, ಇವು ಯಾವುದನ್ನು ಉಪಯೋಗಿಸಬಾರ್ದು. ಹೊಗೆ ತಿದಿ ನಿಮಗೆ ಮಾಡಬೇಕಾಗಿದೆ. ಒಳಗಡೆ ಒಂದು ಜರಡಿ ಬರುತ್ತೆ, ಆಮೇಲೆ ಅದಕ್ಕೆ ಉರಿಯುವಂಥದ್ದು ಒಂದಿಷ್ಟು ಕಡ್ಡಿ, ನಾರು ಇತ್ಯಾದಿ ಎಲ್ಲ, ಬಟ್ಟೆ ಇತ್ಯಾದಿ ಎಲ್ಲ ಹಾಕಬೇಕು. ಹಚ್ಚಿಬಿಟ್ನಪ್ಪ ಅಂದರೆ ಅದು ಉರಿಲೇಬೇಕು ಅಂತ ಇಲ್ಲ, ಕೇವಲ ಆ ಹೊಗೆ ಬರ್ತಾ ಇರ್ತದೆ. ಎಂಥ ಭಾರಿ ಅಗ್ರೆಸಿವ್ ಕುಟುಂಬ ಆದರೂ ಕೂಡ ಅದು ಬಂದಾಗ್ಬಿಡುತ್ತೆ. ಹೈವ್ ಟೂಲ್ ಅಂತೀವಿ ಇದನ್ನು, ಅಂದರೆ ನಮ್ಮ ಇದರ ಬೀಗದ ಕೈ ಟೈಪು. ಅದು ಏನಾಗುತ್ತೆ ಅಂದರೆ ಲೂಸಾಗಿ ತೆಗಿಯೋಂಗೆ ಬಿಟ್ಟಿರೋದಿಲ್ಲ, ಅದು ಎಲ್ಲ ಮೇಣ ಹಾಕಿ ತಕ್ಷಣ ಅಂಟಿಸಿಬಿಡುತ್ತೆ. ಇದಿಲ್ಲದೆ ಮೆಲ್ಲಿಫೆರ ನೀವು ಆಪರೇಟ್ ಮಾಡೋಕ್ಕೆ ಬರೋದೇ ಇಲ್ಲ. ಯಾವಾಗಲೂ ನಮ್ಮ ಹತ್ರ ಒಂದು 100ರಿಂದ 150 ಬಾಕ್ಸ್ ನಾವು ಇಟ್ಕೊಂಡಿರ್ತೀವಿ. ಎಲ್ಲೇ ಆಗಲಿ, ಈಗ ಅಡಿಕೆ, ಆಮೇಲೆ ಪಾಮೋಗ್ರನೇಟು, ದಾಳಿಂಬೆಗೆ ಯಾರು ಹಾಕಿದ್ರು ಕೆಲವರು ನಮ್ಮಲ್ಲಿ ಜೇನು ಹುಳನೇ ಇಲ್ಲ, ಸಂತತಿನೇ ಕಡಿಮೆ ಆಗಿದೆ, ನಮಗೆ ಜೇನು ಬೇಕು ಅಂತ ಬಂದು ತಗೊಂಡು ಹೋಗ್ತಾರೆ. ಒಂದು 50 ಬಾಕ್ಸ್ ಇತ್ತು ಅಂದರೆ ಒಂದು ತಿಂಗಳು, 1.5 ತಿಂಗಳೊಳಗಾಗಿ ನಾವು ಅದನ್ನು 100 ಮಾಡ್ತೀವಿ, ಡಬಲ್ ಆಗುತ್ತೆ. ಬರೀ ಮಲ್ಟಿಪ್ಲಿಕೇಶನ್ ಮಾಡಿ ನಾವು ಕಾಲೋನಿನ ಡಬಲ್ ಮಾಡಿ ಸೇಲ್ ಮಾಡ್ತೀವಿ. ಅದರಿಂದ ಬೇರೆಯವ್ರಿಗೂ ಪಾಲಿನೇಷನ್ಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ, ಆಮೇಲೆ ನಮ್ಮ ಆದಾಯನೂ ಇಂಪ್ರೂವ್ ಆಗುತ್ತೆ. ಜೇನಿನ ಬೈ ಪ್ರಾಡಕ್ಟ್ಸ್, ಬೆನಿಫಿಟ್ಸ್ ಎಲ್ಲ ರೀತಿ ಎಲ್ಲ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿ ರಿಸೋರ್ಸ್ಫುಲ್ ಪರ್ಸನ್ನ ಕರೆಸಿ ನಮಗೆ ಮಾಹಿತಿ ಕೊಡ್ತಿದ್ದಾರೆ. ಇವರಿಂದ ನಾವು ಬೇರೆ ಬೇರೆ ರೀತಿಯ ಟೆಕ್ನಾಲಜಿ, ಯಾವ್ಯಾವ ರೀತಿ ಪಾಲಿನೇಷನ್ ಮಾಡ್ಬೋದು, ಯಾವ ರೀತಿ ಬೈ ಪ್ರಾಡಕ್ಟ್ಸನ್ನು ಕಲೆಕ್ಟ್ ಮಾಡೋದು, ಮತ್ತು ವ್ಯಾಲ್ಯೂ ಎಡಿಷನ್ ಹೆಂಗೆ ಮಾಡಿ ನಮ್ಮ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಜೇನು ಕೃಷಿಲಿ ಸ್ವಂತ ಬೇಸಿಂಗ್ ಮೂಲ. ಸೊ ಜೇನು ಕೃಷಿ ಮಾಡೋಕ್ಕೆ ಯಾವ ವಾತಾವರಣ ಯಾವ ರೀತಿ ಇರಬೇಕು, ಇಲ್ಲಾಂದರೆ ಆ ವಾತಾವರಣನ ನಾವು ಯಾವ ರೀತಿ ಸೃಷ್ಟಿಸ್ಕೋಬೇಕು. ಸೊ ಜೇನು ಕೃಷಿ ಮಾಡೋಕ್ಕೆ ನಮ್ಗೆ ಏನೆಲ್ಲ ಪರಿಕರಗಳು ಬೇಕು, ಸೊ ಆ ಪರಿಕರಗಳು ಎಲ್ಲಿ ಸಿಗ್ತವೆ, ಕುಟುಂಬಗಳು ಎಲ್ಲಿ ಸಿಗ್ತವೆ, ಜೇನು ನೊಣಗಳಲ್ಲಿ ಎಷ್ಟು ವಿಧ, ಸೊ ಅದಕ್ಕೆ ಏನೆಲ್ಲ ಮಾಡಬೇಕು, ಎಲ್ಲ ಮಾಹಿತಿಗಳನ್ನು ನಮಗೆ ಎಂಪ್ರಿ ವತಿಯಿಂದ ಕೊಡಿಸಿದ್ದಾರೆ. ಹಲವಾರು ಉಪನ್ಯಾಸಕರಿಂದ ನಮಗೆ ಸುಮಾರು ದಿನಗಳಿಂದ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವಿವಿಧ ಕ್ಷೇತ್ರಗಳಿಗೆ ನಾವು ಕರ್ಕೊಂಡೋಗಿ ಸುದೀರ್ಘವಾಗಿ ಮಾಹಿತಿ ನೀಡಿದ್ದಾರೆ. ಇದೇ ಥರನಾಗಿ ಹಲವಾರು ಕಡೆ ನಾವು ಹೋಗಿದ್ವಿ. ಇದನ್ನು ನಾವು ಮುಂದಿನ ದಿನದಲ್ಲಿ ನಮ್ಮ ಕ್ಷೇತ್ರಗಳಿಗೆ ಹೋಗಿಬಿಟ್ಟು ನಾವು ಒಬ್ಬ ಬೀ ಕೀಪರ್ ಆಗಿಬಿಟ್ಟು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ಹೆಸರನ್ನು ತರಬೇಕು ಅಂತ ಎಲ್ಲ ನಮ್ಮ ಶಿಬಿರಾರ್ಥಿಗಳ ಪರವಾಗಿ ನಮ್ಮ ಎಂಪ್ರಿ ಎಲ್ಲ ಸಿಬ್ಬಂದಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮರದ ಪೊಟೆಯಲ್ಲಿದ್ದ ಕಾಡು ಜೇನುವನ್ನು ಹಿಡಿದು ಪೆಟ್ಟಿಗೆಗೆ ತುಂಬಿದ್ದೀವಿ. ಹಾಗಾಗಿ ಅದೊಂದು ಸಕ್ಸಸ್ಫುಲ್ ಆಗಿ ನಡೆದಿದೆ. ಇಂಥ ಜೇನುಗಳನ್ನು ಸಂರಕ್ಷಿಸಿ ಪರಿಸರಕ್ಕೆ ಉಪಯೋಗ ಆಗೋಂಥ ಕೆಲಸಗಳನ್ನು ಆದಷ್ಟು ನಾವು ಮಾಡ್ಕೋಬೇಕಂತ ಕೇಳ್ಕೊಳ್ತೀನಿ. ತುಂಬಾ ಮಾಹಿತಿ ಸಿಕ್ಕಿದೆ. ಅದೇ ಯಾವ ಥರ, ಹೇಗೆ ಲೈಫ್ ಸೈಕಲ್ ಏನು, ಮತ್ತು ಅದನ್ನು ಯಾವ ಥರ ಸಾಕಬೇಕು, ಆ ಥರದ್ದೆಲ್ಲ. ಐ ಆಮ್ ರಿಯಲಿ ವೆರಿ ಥ್ಯಾಂಕ್ ಯು ಟು ದ ಎಂಪ್ರಿ
ಹನಿ ಬೀಸ್ ಇಲ್ಲ ಅಂತಂದ್ರೆ ನಮ್ಮ ಇಡೀ ಜಗತ್ತೇ ಒಂದು 70% ನಾಶ ಆಗಿ ಹೋಗುತ್ತೆ. ಯಾಕಂದ್ರೆ ಇಲ್ಲಿರುವಂಥ ಪ್ರತಿಯೊಂದು ಗಿಡಗಳಲ್ಲಿ ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ಆದರೆ ನಮ್ಗೆ ಹಣ್ಣು ಮತ್ತು ನೆಕ್ಸ್ಟ್ ಗಿಡ ಬೆಳೆಯೋದಕ್ಕೆ ಆಗೋದಕ್ಕೆ ಸಾಧ್ಯ. ಈಗ ನಮ್ಮ ಫೀಲ್ಡ್ಗೆ ಹೋಗಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಅಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ನಮಗೇನಪ್ಪ ಅಂದರೆ ಆ್ಯಸ್ ಎ ರೈತ ಫಾರ್ಮರ್ಸ್ ಆಗಿ ನಮ್ಮ ಇಳುವರಿ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ಉಪಕಸಬು ಥರ ನಮಗೆ ಹನಿ ಇಳುವರಿ ಬರುತ್ತೆ. ನಾವಿಲ್ಲಿ ಬರಲ ಕಾರಣ ಏನಪ್ಪ ಅಂತಂದರೆ ನಮ್ಮ ಎಂಪ್ರಿ ಅವರು, ನಮ್ಮ ಸಂಸ್ಥೆ MOEFCC ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ 45 ದಿನಗಳಲ್ಲಿ ನಿರ್ದಿಷ್ಟವಾದಂತಹ ಸಿಲೆಬಸ್ ಪ್ರಕಾರ ಉತ್ತಮವಾದಂತಹ ತರಬೇತಿಯನ್ನು ನಾವು ಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಹೀಗಾಗಿ ಬಹುಶಃ ಅವರು ತಮ್ಮ ಈ 45 ದಿನಗಳ ತರಬೇತಿ ಕಾರ್ಯಕ್ರಮದ ನಂತರ ಸ್ವತಂತ್ರವಾಗಿ ತಮ್ಮ ಹೊಲಗಳಲ್ಲಿ ಅಥವಾ ತಮ್ಮ ಊರಿಗೆ ಹೋಗಿ ಸ್ವತಂತ್ರವಾಗಿ ಜೇನು ಪೆಟ್ಟಿಗೆಗಳನ್ನು ಇಟ್ಟುಕೊಂಡು ತಮ್ಮ ಜೇನು ಕೃಷಿಯ ವ್ಯವಸಾಯವನ್ನು ಮಾಡ್ತಾ ಜೇನು ಕೃಷಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸಲಿ.